ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನೊಂದು ಸಾಂಬಾರು ರೆಸಿಪಿ ಮಾಡ್ತಾಯಿದ್ದೀನಿ. ಅದೀಗ ನಾನು ಆ್ಯಡ್ ಮಾಡ್ತಿರೋದು ನೋಡಿ ನಿಮ್ಗೆ ಏನಾದ್ರು ಗೊತ್ತಾಗ್ತಿದೆಯಾ ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ನೋಡಿ. ಇದು ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ, ಮಳೆಗಾಲದಲ್ಲೂ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ತುಂಬ ಟೇಸ್ಟಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ಯಾವ ಥರ ಮಾಡೋದು, ಏನು ಸಾಂಬಾರು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ಇದು ತಿಂಗ್ರೋಳೆ ಕಾಳು ಇಲ್ಲ ಬಿಳಿ ಕಾಳು ಅಂತ ಹೇಳ್ತಾರೆ. ಇದನ್ನು ನಾನು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಸ್ವಲ್ಪ ಹಂಚ ಮೇಲೆ ಬಿಸಿ ಮಾಡ್ಕೋಬೇಕು, ಒಂದೆರಡು ನಿಮಿಷ. ಉರಿಯೋದು ಯಾವ ಥರ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಥರ ಆಗಬೇಕು, ಆ ಥರ ಉರಿಬೇಕು. ಇದನ್ನು ಈ ಥರ ಸ್ವಲ್ಪ ಬ್ರೌನ್ ಥರ ಆಗಬೇಕು. ನೀವು ಫ್ರೆಂಡ್ಸ್ ಈ ಸಾಂಬಾರಿಗೆ ಕಡಲೆಕಾಳು, ಬಟಾಣಿ, ಇನ್ನು ಬೇರೆ ಯಾವ್ದಾದ್ರು ಕಾಳು ಹಾಕಿನೂ ಮಾಡ್ಬೋದು. ಒಣಗಿದ ಅವರೆಕಾಳು ಎಲ್ಲ ಹಾಕಿ. ನಾನು ಈ ಸಾಂಬಾರಿಗೆ ಈ ಕಾಳು ಹಾಕಿ ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರಿಗೆ. ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ನೋಡಿ. ಇದರಲ್ಲಿ ಹುರ್ಕೊಬೇಕು. ಒಂದು 5-6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ತಕ್ಕಾಗಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಹಂಚ ಮೇಲೆ. ಇಲ್ಲಾಂದರೆ ಅದು ಹಸಿ ವಾಸನೆ ಬರುತ್ತೆ, ಸಾಂಬಾರು ಟೇಸ್ಟ್ ಬರಲ್ಲ. ನೋಡಿ, ಈ ಥರ ಅದೇ ಹಂಚ ಮೇಲೆ ಹುರ್ಕೊತಾ ಇದ್ದೀನಿ. ಈಗ ಕುಕ್ಕರಿಗೆ ಹಾಕಿದ್ದೀನಿ. ಅದ್ರ ಮುಳುಗೋವಷ್ಟು ನೀರು ಹಾಕಿ ಒಂದು ವಿಷಲ್ ಹಾಕ್ಸ್ತೀನಿ ನಾನು. ನೀವು ಬೇಕು ಅಂದರೆ ಇನ್ನೊಂದು ವಿಷಲ್ ಹಾಕ್ಸ್ಕೋಬೋದು. ನಾನು ಒಂದು ವಿಷಲ್ ಹಾಕ್ಸಿ ಬೆಂದಿರುತ್ತೆ, ಅದಕ್ಕೆ ಒಂದು ವಿಷಲ್ ಹಾಕ್ಸ್ತೀನಿ. ನೋಡಿ, ಈ ಥರ ಇಷ್ಟು ನೀರಿಟ್ಟರೆ ಸಾಕು. ಈಗ ಲಿಡ್ ಕ್ಲೋಸ್ ಮಾಡಿ, ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹುರಿದಾಗಿದೆ. ಈಗ ನಾನೊಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಅರ್ಧ ಕೊತ್ತಂಬರಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸಣ್ಣ ಈರುಳ್ಳಿ, ಇನ್ನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಜಾರಿಗೇ 1 ಟೀ ಸ್ಪೂನಷ್ಟು ಅರಿಶಿನ, ಒಂದು 2 ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಯಾಕೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಬರೋಣ. ಪೇಸ್ಟ್ ಮಾಡಾಗಿದೆ. ಆವಾಗೆಲ್ಲ ಮನೆಯಲ್ಲಿ ಅನ್ನನ ಕುಕ್ಕರಲ್ಲಿ ಮಾಡ್ತಿದ್ರು, ಹಾಗಾಗಿ ಗಂಜಿ ಬರ್ತಿತ್ತು. ಈ ಸಾಂಬಾರಿಗೆ ಗಂಜಿ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಈಗೆಲ್ಲ ಕುಕ್ಕರಲ್ಲಿ ಅನ್ನ ಮಾಡ್ತಾರಲ್ಲ, ಹಾಗಾಗಿ ಗಂಜಿ ಸಿಗೋದಿಲ್ಲ. ಈ ಸಾಂಬಾರು ಟೇಸ್ಟಿಗೋಸ್ಕರ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಬಳಸ್ತಾಯಿದ್ದೀನಿ. ನಾನು 1 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ನೋಡಿ, ಕಾಳು ನೋಡಿ, ಒಂದು ವಿಷಲ್ಗೆ ಈ ಥರ ಬೆಂದಿದೆ, ಸಾಕು ಇಷ್ಟು. ಈಗ ಇದು ರಸ ಸಮೇತ ನಾವು ಒಗ್ಗರಣೆಗೆ ಆದಮೇಲೆ ಹಾಕೋಣ. ಮೊದಲಿಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ಹಾಗಾಗಿ ಗಂಜಿ ಬದಲು ಗಂಜಿ ಹಾಕಿದ್ರೆ ಹುಳಿ, ಖಾರ, ಉಪ್ಪು ಎಲ್ಲ ಒಂದೇ ಸಮನಾಗಿ ಚೆನ್ನಾಗಾಗುತ್ತೆ ಅಂತ ಟೇಸ್ಟಿಗೆ ಆವಾಗ ಹಾಕ್ತಿದ್ರು. ಈಗ ಅದಕ್ಕೇ ನಾನು ಅಕ್ಕಿ ಹಿಟ್ಟೆ ಆ್ಯಡ್ ಮಾಡ್ತಿರೋದು. ಈಗ ರಸ ಎಲ್ಲ, ಕಾಳೆಲ್ಲ ಬೆಂದಿದ್ದೆಲ್ಲ ಹಾಕ್ತಾಯಿದ್ದೀನಿ. ಈಗ ಒಂದು ರೌಂಡು ಮಸಾಲೆ ರುಬ್ಬಿದ್ವಲ್ಲ, ಅದು ಒಂದು ರೌಂಡು ಕುದಿ ಬರಲಿ.
ಈಗ 1.5 ಬಟ್ಲಷ್ಟು ಮೊಸರು ಹಾಕ್ತಿದ್ದೀನಿ. ನಾನು ಮನೆಯಲ್ಲೇ ಎಪ್ಪಾಕಿದ್ದೆ ಆ ಮೊಸರು. ಆದಷ್ಟು ಸ್ವಲ್ಪ ಸಿಹಿ ಮೊಸರೇ ತೊಗೊಳ್ಳಿ, ಹುಳಿ ಮೊಸರು ತೊಗೋಬೇಡಿ. 1.5 ಕಪ್ಪಷ್ಟು ಮೊಸರು ಹಾಕ್ತಿದ್ದೀನಿ. ಇದನ್ನು ಹಾಗೆ ಗ್ರೈಂಡ್ ಮಾಡ್ತೀನಿ, ಅದು ಸ್ಮ್ಯಾಶ್ ಥರ ಆಗಲಿ ಅಂತ. ನೋಡಿ ಇಲ್ಲಿ ಕುದಿ ಬಂದಿದೆ. ಇದೊಂದು ಕುದಿ ಕುದ್ಮೇಲೆ ನಾವು ಈಗ ಮೊಸರನ್ನ ಕಡ್ದಿದ್ವಲ್ಲ ಅದು ಹಾಕೋಣ. ತುಂಬ ನೀರು ಮಜ್ಜಿಗೆ ಎಲ್ಲ ಹಾಕಬೇಡಿ ಫ್ರೆಂಡ್ಸ್, ಟೇಸ್ಟ್ ಬರಲ್ಲ. ಆದಷ್ಟು ಮೊಸರನ್ನ ಕಡ್ದುಬಿಟ್ಟು ಹಾಕಿ, ಆವಾಗಲೇ ಮಜ್ಜಿಗೆ ಸಾರು ರುಚಿಯಾಗೋದು. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಉಕ್ಕೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಪ್ಲೇಟನ್ನ ಮುಚ್ಚಿ ಕುದಿಸ್ಬೇಡಿ, ಓಪನಾಗೆ ಕುದಿಸಿ. ಇದು ಕುದಿಯೋ ತನಕ ಉಕ್ಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿದನ್ನು ಮುದ್ದೆ ಜೊತೆ ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು. ಒಂದ್ಸಲ ನೀವು ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಕಮೆಂಟ್ಸ್ ಇದ್ದರೆ ಹೇಳಿ, ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ನೋಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮನೇಲಿ ತರಕಾರಿ ಇಲ್ಲದಿದ್ದಾಗ ಆರಾಮಾಗಿ ಮಾಡ್ಕೋಬೋದು ಈ ರೆಸಿಪಿನ.